ಮುಖಂಡರು ತುಂಬ ಜನ ಇದ್ದೀರಾ. ಅದನ್ನ ತಗೊಂಡು ಮತ್ತೆ MLC ಅವ್ರನ್ನ ಪರಿಚಯ ಮಾಡಿಕೊಂಡು ಏನು ವಸ್ತುಸ್ಥಿತಿ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಗ್ರಾಂಟ್ ತಗೊಂಡು, ಯಾಕೆಂದ್ರೆ ಇಲ್ಲಿ ಹೋಬಳಿ ಮಾದರಿ ಹೋಬಳಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾವ ಹೋಬಳಿನಲ್ಲೂ ಕೂಡ ಈ ಥರ ಕಟ್ಟಡ ಇವತ್ತಿನವರೆಗೂ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮ ಏನು ವೆಂಕಟೇಗೌಡರು ಮತ್ತೆ ಅವತ್ತಿನ ಹಿರಿಯರ ತಂಡ, ನಮ್ಮ ಲಕ್ಷ್ಮಣೇಗೌಡರು ಇರ್ಬೋದು, ಶಿವಶಂಕರನವ್ರು ಇರ್ಬೋದು, ಗೌಡರು ಇಲ್ಲಿಯವರೆಲ್ಲ ಒಗ್ಗಟ್ಟಾಗಿ ಪರಿಚಯ ಮಾಡಿ ಸಮಾಜದಲ್ಲಿ ಎಲ್ರುಗಳನ್ನು ಭೇಟಿ ಮಾಡಿ ಸಿದ್ದೇಗೌಡರು ಮನವೊಲಿಸಿ ನಿವೇಶನ ತಗೊಂಡು, ಮುಖ್ಯಮಂತ್ರಿ ಚಂದ್ರು ಅವತ್ತು ಗ್ರಾಂಟ್ ಕೊಡಬೇಕಾದ್ರೆ ನಾನು ಮತ್ತೆ ವೆಂಕಟೇಗೌಡರೇ ಹೋಗಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿದಕ್ಕೆ ಅವರು ಮುಖ್ಯಮಂತ್ರಿ ಚಂದ್ರು ಅನುದಾನ ಕೊಟ್ಟರು. ಇವತ್ತು ಅವ್ರನ್ನೂ ಕೂಡ ನೆನೆಸ್ಬೇಕಾಗತ್ತೆ. ಇದು ಇತಿಹಾಸ ಇರೋವರೆಗೂ ಯಾವ ಹೋಬಳಿ ಮಟ್ಟದಲ್ಲಿ ಈ ಥರ ಕಟ್ಟಡ ಬೇರೆ ಯಾವ್ದಾದ್ರು ಸಮಾಜದ ಇದೆಯಾ? ಇಲ್ಲ ಅಲ್ವಾ? ಹೆಮ್ಮೆ ಪಡಬೇಕಾದ ವಿಚಾರನೆ. ಈ ಥರ ಕಟ್ಟಡದ ಮೇಲ್ಭಾಗದಲ್ಲೂ ನಿಮ್ಮ ಕಚೇರಿ, ಯಾಕಂದರೆ ನಿಮ್ಮ ಇದು ಸ್ವಾಭಿಮಾನದ ಸಂಕೇತ. ನಾವು ₹1 ಬರುತ್ತೋ ₹2 ಬರುತ್ತೋ, ಬಡವರು ವ್ಯವಸಾಯ ಮಾಡ್ತೀವೋ ಏನು ಮಾಡ್ತೀವೋ, ನಮ್ಮ ಸ್ವಾಭಿಮಾನಕ್ಕೆ ಅಂತ ಒಂದು ಕಟ್ಟಡ ಕಟ್ಕೊಂಡಿದ್ದೀವಿ. ಹೋಬಳಿಗಳ ಮಟ್ಟದಲ್ಲಿ 35,000-40,000 ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಈ ಥರ ಹೋಬಳಿಗಳು ನಮ್ಮವ್ರು ಇರ್ತಕ್ಕಂಥ ಎಷ್ಟು ಹೋಬಳಿಗಳಿದೆ. ಎಲ್ಲ ಕಡೆ 40,000 ಬಾಡಿಗೆ ಬಂದರೆ ನಮ್ಮ ಸಮಾಜ ಎಲ್ಲಿರುತ್ತೆ? ಎಲ್ಲೋ ಇರುತ್ತೆ. ಹಾಗಾಗಿ ಇದೊಂದು ಮಾದರಿ ಅಂತ ಹೇಳ್ತಾ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಇದ್ರ ಬಗ್ಗೆ ನಾವು ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಸ್ತಾಪನೆಯನ್ನು ಮಾಡಬೇಕು, ಬೇರೆಯವ್ರಿಗೂ ಮನವರಿಕೆ ಮಾಡಿ ಹೇಳ್ಬೇಕಾಗತ್ತೆ. ನಾವುಗಳು ಮೇಲ್ಭಾಗದಲ್ಲಿ ನೀವು ಬಂದರೆ ಕೂತ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು ಆಫೀಸು ಚೇರು ಟೇಬಲ್ ಮಾಡ್ಕೊಳ್ಳೋದಕ್ಕೆ ನೀವು ಮಾಡಿ, ಎಲ್ಲ ಅನುಕೂಲಸ್ಥರಿದ್ದಾರೆ ಎಲ್ಲರೂ ಸ್ವಲ್ಪ ಅನುಕೂಲವಾಗಿ ಇರ್ತಕ್ಕಂಥವ್ರನ್ನೆಲ್ಲ ಭೇಟಿ ಮಾಡಿ, ನಮ್ಮ ಕೈಲಿ ಏನಾಗುತ್ತೋ ನಾವು ಕೂಡ ಅಲ್ಲಲ್ಲ ಕೇಂದ್ರ ಸಂಘದಲ್ಲಿ ನಮ್ಮ ಇರ್ತಕ್ಕಂಥ ಪ್ಲಾನ್ಗಳೆಲ್ಲ ಮುಗಿಯೋವರೆಗೂ ಹಣ ಕೇಳಬೇಡಿ. ಇಲ್ಲೊಂದು ಆಗಿದೆ, ಹಿಂದೂಪುರದಲ್ಲಿ 3.25 ಕೋಟಿ ರೂಪಾಯಿ ಕೊಟ್ಟು ಸಮುದಾಯ ಭವನ ಕಟ್ತಾ ಇದ್ದೀವಿ. ಗೌರಿಬಿದನೂರಿನಲ್ಲೂ ಕೂಡ 5-6 ಕೋಟಿ ರೂಪಾಯಿ ಕೊಟ್ಟು ಚೌಲ್ಟ್ರಿ ಕಟ್ತಾ ಇದ್ದೀವಿ. ಶಿರಾದಲ್ಲೂ ಕೂಡ ಇನ್ನೂ ಬಿಲ್ಡಿಂಗ್ ಕಟ್ಟಬೇಕು, ಅವ್ರಿಗೂ ಭರವಸೆ ಕೊಟ್ಟಿದ್ದೀವಿ. ಮತ್ತು ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ವಿದ್ಯಾರ್ಥಿಗಳಿಂದ ತುಂಬ ಶಾರ್ಟೇಜ್ ಇದೆ, ಅಲ್ಲಿ ಹಾಸ್ಟೆಲ್ ಕಟ್ಟಬೇಕು. ಸಾಕಷ್ಟು ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ. ಇಲ್ಲ ಮಾಡಬೇಕು, ನಾನು ಹೇಳಿದ್ದೀನಲ್ಲ, ಗೌಡ್ರು ಇದ್ದಾರೆ, ನಾವು ಇರ್ತೀವಿ, ಇಲ್ಲ ಅಂತ ಹೇಳಲ್ಲ. ನಮ್ಮ ಕೈಲಿ ಏನಾಗುತ್ತೋ ಮಾಡ್ತೀವಿ, ಬಟ್ ನಮ್ಮನ್ನು ನಂಬ್ಕೋಬೇಡಿ. ಏನಾಗುತ್ತೋ ನಮ್ಮ ಕೈಲಿ ಆಗಿದ್ದನ್ನು ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಪೂಜೆ ಮಾಡಿರೋದು ನಿಲ್ಸಕ್ಕೆ ಹೋಗಬೇಡಿ. ನೀವು ಏನೋ ಯಾರೋ ಒಬ್ರು ಮಳ್ಳಿ ಹೊಡ್ಸೋದು, ಒಬ್ರು ಜಲ್ಲಿ ಹೊಡ್ಸೋದು, ಇನ್ನೊಂದು ಏನೋ ಒಂದು ಮಾಡೋದು ಒಂದು ಹಾಕಿ ಕಾರ್ಯಕ್ರಮನ ಪ್ರಾರಂಭ ಮಾಡಿ. ಮೇಲ್ಗಡೆ 2 ರೂಮ್ ಹಾಕಿ, ಫಸ್ಟು ನೀವು ಕೂತ್ಕೊಳ್ಳೋದಕ್ಕೆ ಎದ್ದೇಳೋದಕ್ಕೆ ಒಂದು ಸ್ವಾಭಿಮಾನದ ಸಂಕೇತವಾಗಿ ಮಾಡ್ತಾ, ಮಕ್ಕಳುಗಳು ಎಲ್ಲ ಚೆನ್ನಾಗಿ ಓದಿದ. ನಾನು ಸಹಿ ಆಗ್ಬೇಕಾದ್ರೆ ನೋಡಿದೆ 90%, 92%. ನಾವುಗಳೆಲ್ಲ SLC ಪಾಸ್ ಆಗಿದ್ರೆ ಸಾಕಾಗಿತ್ತು. ಬೋರ್ಡಲ್ಲಿ ಮ್ಯಾಲಿಂದ ನೋಡ್ಕೊ ಬರ್ತಿದ್ವಿ ಹೆಸರು, ಏಕೆಂದರೆ ಈ ಪಾಸ್ ಆಗ್ತೀವೋ ಇಲ್ವೋ ಅನ್ನಂಗಿತ್ತು. ಅದ್ರಲ್ಲಿ 90, 92 ತೆಗಿತಾರೆ ಅಂದರೆ ಎಷ್ಟು ಅವರು ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ನಿಜವಾದ ಜೀವನ ಏನನ್ನೋದು ಅರ್ಥ ಆಗಿದೆ. ಇಲ್ಲಾಂದ್ರೆ ಹಂಗೆಲ್ಲ ಓದ್ತಾ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗಲಿ, ನಿಮ್ಮ ವಿದ್ಯಾಭ್ಯಾಸ ಉತ್ತಮವಾಗಲಿ ಅಂತ ಹೇಳ್ತಾ, ನಿಮ್ಮಗಳಿಗೆಲ್ಲ ಸಿಟಿ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಏನು ವಿದ್ಯಾರ್ಥಿನಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮಗಳ ಮೇಲಿದೆ. ಅದನ್ನ ಮಾಡ್ತಾ ಇದೀವಿ. ಇನ್ನೂ ಸಾಲದು. ಈಗ 400 ಜನ ಓದ್ತಾ ಇದ್ದಾರೆ. ಇರ್ತಕ್ಕಂಥ 400 ಜನನ ಇನ್ನೂ ಒಂದು 200-300 ಜನನ ಮಾಡಿ ಸಮಾಜದ ಮಕ್ಕಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಎಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇರ್ತಕ್ಕಂಥದ್ದು ಇರುತ್ತೆ. ಏನೇ ಕಷ್ಟ ಸುಖಗಳು ಬಂದು ನಮ್ಮ ಬ್ಯಾಂಕ್ ಸಹಾಯಕ ಅಧ್ಯಕ್ಷರೇ ಅವರು ಕೂಡ ಸಮಾಜಕ್ಕೆ ನಾವು ಯಾವಾಗಲೂ ನಮ್ಮನ್ನು ಕೇಳಿ ಅನ್ನೋ ದೃಷ್ಟಿಯಿಂದ ಶ್ರಮಪಟ್ಟು ನಮ್ಮ ಪದಾಧಿಕಾರಿಗಳ ಸಹಕಾರದಿಂದ ಈಗ ನಾವು ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರಿಂದ ಸನ್ಮಾನ್ಯ ನಮ್ಮ ದೊಡ್ಡಮಲ್ಲೂರಿನ ಶ್ರೀಮತಿ ಗಂಗಮ್ಮ ಕೆ ಸಿದ್ದೇಗೌಡರವರ ಉದಾರವಾಗಿ ಒಂದು ನಿವೇಶನ ಹಾಗೂ ಒಂದು ನಿವೇಶನಕ್ಕೆ ಅಲ್ಪ ಕಾಣಿಕೆ ತೆಗೆದುಕೊಂಡು ರಿಜಿಸ್ಟರ್ ಮಾಡಿಕೊಟ್ಟು ಅಂದಿನಿಂದ ಈವರೆಗೂ ನಾವು ನಮ್ಮ ಪದಾಧಿಕಾರಿಗಳು ಶ್ರಮಪಟ್ಟು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಒಂದಿನ ನಾನು ಯೋಚನೆ ಮಾಡ್ತಾ ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಯೋಚನೆ ಮಾಡಿ, ನಮ್ಮ ಹಳ್ಳಿ ಪ್ರದೇಶದಲ್ಲಿ ಸೌಲಭ್ಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವರಿಗೆ ಉತ್ತೇಜನ ಕೊಟ್ಟು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು, ಶ್ರಮ ವಹಿಸಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದೋದಕ್ಕೆ ಒಂದು ಸಹಾಯಾರ್ಥವಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರತಿಭಾ ಪುರಸ್ಕಾರ ಮಾಡೋದಕ್ಕೆ
ನಮ್ಮ ಸಮುದಾಯದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಈ ಒಂದು ತೀರ್ಮಾನ ತಗೊಂಡ್ವಿ. ಈ ದಿನ ನಿಮ್ಮನ್ನು ವಿದ್ಯಾರ್ಥಿಗಳ ತೆಗೆದಿರೋ ಮಾರ್ಕ್ಸು, ಅವರ ಶ್ರಮ ಏನು ಒಂದೇ ಒಂದು ಏನಂದ್ರೆ ನಾನು ಹೇಳ್ಕೊಳ್ಳೋದೇನಂದ್ರೆ, ಈಗ ಸಮಾಜಗಳಲ್ಲಿ ಅತಿ ಚಿಕ್ಕ ಸಮಾಜ ಅಂದ್ರೆ ಸಾಧನ ಸಮಾಜ. ಒಂದ್ ಎರಡ್ ಮೂರು ಸಮಾಜದಲ್ಲಿ ನಮ್ದು ಒಂದು ಚಿಕ್ಕ ಸಮಾಜ, ಆದ್ರೆ ಸಾಧನೆ ಮಾತ್ರ ದೊಡ್ಡದು ನಮ್ದು. ಸಮಾಜ ಚಿಕ್ಕದಿರ್ಬೋದು, ಆದ್ರೆ ಸಾಧನೆ ಮಾತ್ರ ದೊಡ್ಡದು ನಮ್ದು. ಆದ್ರೆ ನಮ್ಮ ಜನಗಳೇನಂದ್ರೆ, ಈಗ ಸುತ್ತಮುತ್ತ ಎಷ್ಟು ಗ್ರಾಮಗಳವೆ, ಈ ಒಂದು ಕಾರ್ಯಕ್ರಮಕ್ಕೆ ಈ ಮುಖಂಡರೆಲ್ಲ ಸೇರಿ ಮಾಡಿದಾಗ ಸ್ವಲ್ಪ ಉತ್ತೇಜನ ಕೊಡ್ಬೇಕು. ಯಾರು ನಮ್ಮ ಏನು ಪ್ರಮುಖರು ಊರಲ್ಲಿ ಇರ್ತಾರೆ ಅವರೆಲ್ಲರೂ ಒಂದು 20 ಜನ, 30 ಜನ, 50 ಜನ ಕರ್ಕೊಂಡ್ಬಂದು ಇಂಥ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು. ಅವಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರೋದು. ಯಾಕಂದ್ರೆ ಈ ಒಂದು ನಮ್ದು ಇವತ್ತು ಸಮಾಜ ಅತಿ ಎತ್ತರಕ್ಕೆ ಬೆಳೆದೈತಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ಸಮಾಜನ ಬೆಳೆಸಕ್ಕೆ ನಾನು ನೋಡ್ತಲೇ ಇರ್ತೀನಿ. ರವಿಕುಮಾರ್ ಆಗ್ಬೋದು, ಅವ್ರ ಟೀಮ್ ಆಗ್ಬೋದು, ಎಲ್ಲಾ ನಮ್ಮ ಸಾದರ ಬಂಧುಗಳು ನಿಜವಾಗ್ಲೂ ಕೂಡ ಅದಕ್ಕೆ ರಾತ್ರಿ ಹಗಲು ಶ್ರಮಿಸಿ ಈ ಒಂದು ಎತ್ತರಕ್ಕೆ ಬೆಳೆಯಕ್ಕೆ ಒಂದು ಕಾರಣ ಆಗೈತೆ. ಆದ್ರಿಂದ ದಯವಿಟ್ಟು ನಮ್ಮ ಜನಾಂಗ ಕೇಳೋದೇನಂದ್ರೆ, ನಾವು ಕಾರ್ಯಕ್ರಮ ಮಾಡಕ್ ಆಗದೆ ಇದ್ರು ಕೂಡ ಕಾರ್ಯಕ್ರಮ ಮಾಡೋರ್ಗೆ ನಾವೊಂದು ಸಪೋರ್ಟ್ ಮಾಡಿದಾಗ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಒಂದು ಕಾಳಜಿ ಬರ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಚಿಕ್ಕದಾದ್ರು ಚಕ್ಕದಾದ್ರು ಇವತ್ತೊಂದು ನಮ್ಮ MLC ರಾಜೇಂದ್ರ ಅವ್ರು ಬರ್ಬೇಕಾಯ್ತು. ಏನೋ ಅವ್ರ ಕಾರಣಾಂತರದಿಂದ ಡೆಲ್ಲಿಗೆ ಹೋದ್ರು, ಹಂಗಾಗಿ ಬರಕ್ಕಾಗ್ಲಿಲ್ಲ. ಆದ್ರಿಂದ ಇವತ್ತೇನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ತಮ್ಮೆಲ್ಲರಿಗೂ ಹಾಗೂ ಏನ್ ಇವತ್ತು ಬಂದಿರೋಂತ ಮಕ್ಕಳು ಹಾಗೆ ನಮ್ಮ ಬಂಧುಗಳು ಏನ್ ಮುಂದೆ ಕೂತಿದ್ರ, ನಾನೇನೆ ಅವ್ರನ್ನ ಇಲ್ಲ ಕೊಡಗೇನಹಳ್ಳಿ ನಮ್ಮ ಕಮ್ಮಿ ಜನ ಇದೀವಿ, ನಮ್ಗೆ ಇಲ್ಲೊಂದು ಸಹಕಾರ ಬೇಕು, ಒಂದು ಕೂತ್ಕೊಳ್ಳೋಕೆ ಒಂದು ಆಫೀಸ್ ಬೇಕು ಅಂತ ಹಠ ಹಿಡಿದು ಈ ಸ್ಥಿತಿಗೆ ತಂದಂಥವ್ರು ವೆಂಕಟೇಗೌಡರು. ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮತ ಬಾಂಧವರೇ ಹಾಗೂ ನೀವೆಲ್ಲರೂ ಗಣ್ಯರೇ, ಯಾರೋ ಜನಸಾಮಾನ್ಯರು ಬಂದಿಲ್ಲ. ಇವತ್ತಿನ ದಿವಸ ನಮ್ಮ ಸಾಧು ಸಂಗಮ ಪತ್ತಿನ ಸಹಕಾರ ಸಂಘದಿಂದ ನಮ್ಮ ಕೈಲಾದ ಮಟ್ಟಿಗೆ ಅಧ್ಯಕ್ಷರು ರವಿಕುಮಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಂದು ನೋಡಿ ನಮ್ಮ ಕೈಲಾದ ಸಹಾಯನ ಸಾಧು ಸಂಗಮ ಪತ್ತಿನ ಸಹಕಾರದಿಂದ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಆದರೆ ನಾವು ಮೇಷ್ಟ್ರು ಹೇಳಿದಷ್ಟು ಅಷ್ಟು ದಾನ ಎಲ್ಲ ಕಡೆನೂ ಮಾಡ್ಕೊ ಬಂದಿಲ್ಲ, ನಮ್ಮ ಕೈಲಾದ ಮಟ್ಟಿಗೆ ಮಾಡ್ಕೊ ಬಂದಿದ್ದೀವಿ. ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರೋದು ತುಂಬ ಸಂತೋಷದಾಯಕ. ಇವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ಏನಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅಂದ್ರೆ, ಇವತ್ತು ಮಕ್ಕಳು ಪ್ರತಿಭಾ ಪುರಸ್ಕಾರವನ್ನು ತಗೊಂಡು ನೀವು ಮುಂದೆ ದೊಡ್ಡವರಾಗಿ IAS ಆಗ್ಬೋದು, KS ಆಗ್ಬೋದು, ನೀವು ಯಾವುದೇ ಹುದ್ದೆಗೆ ಹೋದ್ರೂ ನಮ್ಮ ಸಾಧು ಜನಾಂಗವನ್ನು ಮರಿಬಾರ್ದು ಅನ್ನೋ ಒಂದು ಉದ್ದೇಶ ಇದು. ನಮ್ಮಲ್ಲಿ ಸ್ವಾರ್ಥ, ಮುಂದೆ ನೀವು ದೊಡ್ಡವರಾಗ್ತೀರಾ, ನಮ್ಮ ಸಂಘನ ಮರ್ತು ಬಿಡ್ತೀರಾ. ದಯವಿಟ್ಟು ನಮ್ಮ ಸಂಘನ ಮರಿಬೇಡಿ, ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಸಂಘದ ಏಳಿಗೆಗೆ ಸಹಕರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ನನ್ನ ಕಳಕಳಿಯ ಮನವಿಯನ್ನ ಮಾಡ್ತಾ ಈ ನನ್ನ ಎರಡು ಮಾತನ್ನು ಎಲ್ಲರೂ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಜನಾಂಗದಲ್ಲಿ ಗೋವಿಂದೂರು, ತುಮಕೂರು, ಮಧುಗಿರಿ ಇಲ್ಲೇ ನಮ್ಮ ಜನಾಂಗ ಎಲ್ಲರೂ ಒಗ್ಗೂಡಿಸಿ ಎಲ್ಲರೂ ಬಗ್ಗೆ ಎಲ್ಲರೂ ಒಗ್ಗೂಡಿಸಿದ ಖಂಡಿತ ಸಾಧನೆ ಮಾಡಬಹುದು. ನಮ್ಮ ಸಣ್ಣ ಸಮಾಜ ನಮ್ಮಲ್ಲಿ ಎಲ್ಲರೂ ಎಜುಕೇಟೆಡ್, ಸುಮಾರು ಜನ ಅಧಿಕಾರಿಗಳಿದ್ದಾರೆ. ಈಗ ಪ್ರಕಾಶ್, ನಾನು ಪ್ರಕಾಶ್, ನಮ್ಮ ಅಧ್ಯಕ್ಷರು ಒಂದು ಚಾಲೆಂಜಿಂಗ್ ಆಗಿ ನಾವೆಲ್ಲ ಸಮಾಜಕ್ಕೆ ಬಂದಿದ್ದೀವಿ. ಇವತ್ತು ಅಧ್ಯಕ್ಷರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಈ ಸಮಾಜದಲ್ಲಿ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಕಡೆನೂ ಒಂದು ಒಂದು ಜಾಗದಲ್ಲಿ ಏನಾದ್ರು ಒಂದು ಇದೇ ಇದೆ, ಅದು ಬಿಲ್ಡಿಂಗ್ ಮಾಡ್ಬೇಕು ಅಂದ್ರೆ ಅವರು ಮನೆಯಲ್ಲೂ ಸಹ ಅಷ್ಟೇ ಮಾಡ್ತಾರೆ, ಸಮಾಜಕ್ಕಾಗಿ ಅಷ್ಟೇ ಮಾಡ್ತಾರೆ. ಈ ತರ ಅಧ್ಯಕ್ಷ ಸಿಗ್ಬೇಕಂದ್ರೆ ಅದಕ್ಕೆ ರೈಟ್ ಸಿಗ್ ಎಲ್ಲೇ ಆಗಲಿ, ಇವತ್ತು ಸೋಮಣ್ಣವರಾಗಿ, ರಾಜೇಂದ್ರವರಾಗಿ, ಪರಮೇಶ್ವರ ನಮ್ಗೆ ಇದು ಮಾಡ್ಕೊಡ್ಬೇಕು ಸರ್ ಅಂತ ರಿಯಲಿ ನನ್ನ ಫ್ರೆಂಡ್ ಆಗೋಕ್ಕೆ ರಿಯಲಿ ನನ್ನ ಪ್ರೌಡ್ ಆಗಿರುತ್ತೆ. ಸೊ ಅದೇ ತರನೇ ಎಲ್ಲರೂ ನಾವೆಲ್ಲ ಟೀಮ್ ವರ್ಕ್ ಮಾಡಬೇಕಂತ ಇವತ್ತು ರಿಯಲಿ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ SSLC PUC ಇವತ್ತು ಪ್ರತಿಭಾ ಪುರಸ್ಕಾರ
You are also pillar of our community. You can also